60.66 ಆಗಿದೆ. ಡಾಲರ್ ಎದುರು ರೂಪಾಯಿ ನಿನ್ನೆ 65 ಪೈಸೆ ಸುಧಾರಿಸಿ 61 ರೂಪಾಯಿ 10 ಪೈಸೆಗೆ ತಲುಪಿತ್ತು. ಈಗಾಗಲೇ ಕರೆನ್ಸಿ ಪೇಟೆ ಆರಂಭ ಆಗಿದೆ. 61 ರೂಪಾಯಿ 4 ಪೈಸೆಯಲ್ಲಿ ನಾವು ಡಾಲರ್ ಎದುರು ರೂಪಾಯಿನ ಈಗ ನೋಡ್ತಾ ಇದ್ದೇವೆ. ನಾವು ಕಮಾಡಿಟಿ ಮಾರ್ಕೆಟ್ ಶುರು ಮಾಡಿದ್ರೆ ಏನು ಚಿನ್ನ ಮತ್ತು ಬೆಳ್ಳಿ ಹೇಳ್ತೀರಿ? ಚಿನ್ನದಲ್ಲಿ ಪರ್ಟಿಕ್ಯುಲರ್ ಆಗಿ MCX ಅಲ್ಲಿ ಟ್ರೇಡ್ ಮಾಡುವಂತಹ ಇನ್ವೆಸ್ಟರ್ಸ್ ಲಾಂಗ್ ಟೈಮ್ ಹೋಲ್ಡ್ ಮಾಡಲಿಕ್ಕೆ ಶಕ್ತಿ ಇರುವಂತಹ ಇನ್ವೆಸ್ಟರ್ಸ್ ಅನ್ನು ಸಹ ಈಗ ನಡೀತಾ ಇರುವಂತಹ ಕರೆಂಟ್ ಕಾಂಟ್ರಾಕ್ಟಿನ ಬದಲು ಮುಂದಿನ ಕಾಂಟ್ರಾಕ್ಟ್ ಅಂತ ಅಂದ್ರೆ ಅದು June 5th ಎಕ್ಸ್ಪೈರಿ ಇರುವಂತಹ ಕಾಂಟ್ರಾಕ್ಟ್ ಈ ಕರೆಂಟ್ ಕಾಂಟ್ರಾಕ್ಟ್ಗಿಂತ ಒಂದು 700-750 ರೂಪಾಯಿ ಕಮ್ಮಿಗೆ ಟ್ರೇಡ್ ಆಗ್ತಾ ಇದೆ ಅಂತ ಅಂದ್ರೆ ಒಂದು 29,500-400 ಈ ಗಡಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಹಂತದಲ್ಲಿ ಬೈ ಅಂಡ್ ಸೆಲ್ ಮಾಡೋದು ಬಹಳ ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೋಲ್ಡ್ ಈಸ್ ಎ ಬೈ, ಅದರಲ್ಲಿ ಏನು ಅನುಮಾನ ಏನಿಲ್ಲ. ಹಾಗೆ ಸಹ ಬೆಳ್ಳಿಯಲ್ಲೂ ಈ ಒಂದು 47,000 ರೇಂಜ್ ನಲ್ಲಿ ಈಗಾಗಲೇ ಒಂದು ವಾರದಿಂದ ಇಲ್ಲೇ ವಾಲಟಿಲಿಟಿ ಆಗ್ತಾ ಇದೆ. ಸಿಲ್ವರ್ ಸಹ ಒಂದು ಕ್ಲಿಯರ್ ಬೈ ಅಂತ ಹೇಳ್ಬೋದು. ಪ್ರತಿಯೊಂದು ಡಿಪ್ ಅನ್ನು ಉಪಯೋಗಿಸ್ಕೊಂಡು ಬೈ ಮಾಡೋದು ಬಹಳನೇ ಸೂಕ್ತ. ಕರೆನ್ಸಿ ಮಾರ್ಕೆಟ್ ಅನ್ನ ನೋಡ್ತಾ ಇದ್ರೆ ಈಗ ರುಪಿಯಲ್ಲಿ ಆದಂತಹ ಒಂದು ದೊಡ್ಡ ರಿಕವರಿ ಅಂತ ಅಂದ್ರೆ ಒಂದು ಸ್ಟ್ರಾಂಗ್ ಆಗಿರೋ ರುಪಿಯಿಂದ ವಿದೇಶಿ ಪೇಟೆಗಳಲ್ಲಿ ಚಿನ್ನ ಬೆಳ್ಳಿ ಅಥವಾ ಬೇಸ್ ಮೆಟಲ್ಸ್ ನಲ್ಲಿ ಏರಿಕೆ ಆಗಿದ್ರು ಸಹ ಭಾರತೀಯ ಪೇಟೆಗಳಲ್ಲಿ ನಾವು ನಿನ್ನೆ ದಿನ ಏರಿಕೆಯನ್ನು ನೋಡ್ಲಿಲ್ಲ. ಆದ್ರೂ ಸಹ ಸಿಲ್ವರ್ ಇಸ್ ಆಲ್ಸೋ ವೆರಿ ಗುಡ್ ಬೈ ಅಂತ ಹೇಳ್ಬೋದು. ಒಂದು ಟಾರ್ಗೆಟ್, ಒಂದು ಇಮಿಡಿಯೇಟ್ ಟಾರ್ಗೆಟ್ ಅಂತ ಅಂದ್ರೆ ಒಂದು 48,500, ಆ ನಂತರವಾಗಿ 50,000 ವರ್ಗು ಟಾರ್ಗೆಟ್ ಇಟ್ಕೋಬಹುದು ಅಂತ ಹೇಳ್ಬೋದು. ಈಗ ಉಕ್ರೇನ್ ರಷ್ಯಾ ನಡುವೆ ಏನು ಯುದ್ಧದ ಭೀತಿ ಇತ್ತು, ಆ ಕಾರಣಕ್ಕೆ ಆಯಿಲ್ ಮತ್ತು ಚಿನ್ನ ಬೆಳ್ಳಿಲಿ ಏರಿಕೆ ಆಗ್ತಾ ಇತ್ತು. ಈಗ ಅದು ಸ್ವಲ್ಪ ಏನೋ ಕಡಿಮೆ ಆಗಿದೆ. ರಷ್ಯಾದವರು ನಾವು ಉಕ್ರೇನ್ ಒಳ ಪ್ರವೇಶ ಮಾಡಲ್ಲ ನಮ್ಮ ಸೇನೆ ಅಂತ ಹೇಳಿರೋದ್ರಿಂದ ಇವನ್ನೆಲ್ಲವನ್ನು ನೋಡಿದಾಗ ಚಿನ್ನ ಮತ್ತು ಬೆಳ್ಳಿ ಒಟ್ಟಲ್ಲಿ ಕಮಾಡಿಟಿ ಮಾರ್ಕೆಟ್ ಚಿನ್ನ ಮತ್ತು ಬೆಳ್ಳಿ ಮತ್ತು ಆಯಿಲ್, ಈ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಏನಂತಂದ್ರೆ ಈ ಮೊಮೆಂಟರಿ ಟ್ರೇಡ್ಸ್ ಅನ್ನ ನಾವು ನೋಡಕ್ ಆಗ್ತಾ ಇಲ್ಲ. ಪ್ರತಿದಿನ ವಾಲಟಿಲಿಟಿ, ಈಗ ವಿದೇಶಿ ಪೇಟೆಗಳಿಂದ ಬರ್ತಾ ಇರೋಂಥ ನ್ಯೂಸ್ಗಳಿಂದ ಬಹಳ ದೊಡ್ಡ ವಾಲಟಿಲಿಟಿಯನ್ನ ನಾವು ನೋಡ್ತಾ ಇದೀವಿ. ಚಿನ್ನದಲ್ಲಿ ಒಂದು ಏರಿಕೆಯನ್ನ ನೋಡಿದ್ವಿ. ಆ ನಂತರ ರಷ್ಯಾ ಎಲ್ಲ ವಾರ್ ನ್ಯೂಸ್ ಇಲ್ಲ ಅನ್ನೋಂಥ ಒಂದು ಡಿಕ್ಲೈನಿಂಗ್ ನ್ಯೂಸ್ ಬಂದ ನಂತರವಾಗಿ ಮತ್ತೆ ಅಲ್ಪ ಮಟ್ಟಿನ ಒಂದು ಕುಸಿತವನ್ನ ನೋಡಿದ್ವಿ. ಇದೇ ಒಂದು ಮುಂದಿನ ಬೆಲೆಗಳಿಗೆ ಡೈರೆಕ್ಷನ್ ಆಗುತ್ತೆ ಅಂತ ಹೇಳೋದು ಸಹ ಬಹಳನೇ ಕಷ್ಟ. ಹಾಗಾಗಿ ಗೋಲ್ಡ್ ಅಂತೂ ಲಾಂಗ್ ಟೈಮ್ ಹೋಲ್ಡ್ ಮಾಡೋ ಅಂತವ್ರಿಗೆ ಒಂದು ಕ್ಲಿಯರ್ ಬೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಸಹ ಬೆಳ್ಳಿಯಲ್ಲಿ ಈಗಾಗಲೇ ರಿಪೀಟ್ ಮಾಡ್ತಾ ಇದ್ದೀನಿ, ಬೆಳ್ಳಿಯಲ್ಲೂ ಸಹ ಇಟ್ ಈಸ್ ಎ ವೆರಿ ಗುಡ್ ಆಪರ್ಚುನಿಟಿ ಟು ಬೈ ಎವ್ರಿ ಡಿಪ್. ಯಾವುದೇ ರೀತಿಯಾದಂಥ ಡಿಪ್ ಬರ್ಬೋದು. ಕಾರಣ ನಮ್ ಕರೆನ್ಸಿ ಇರ್ಬೋದು. ಕರೆನ್ಸಿ ಇವಾಗಲೇ ನೋಡಿ ಎಲೆಕ್ಷನ್ಸ್ ಎಲ್ಲ ಡಿಕ್ಲೇರ್ ಆಗಿರೋ ಕಾರಣವಾಗಿ ಕರೆನ್ಸಿ ಇನ್ನೂ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗುವಂತಹ ಸಾಧ್ಯತೆ ಇದೆ. ಎಲ್ಲಿ ಕರೆನ್ಸಿ ಸ್ಟ್ರಾಂಗ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಚಿನ್ನ ಮತ್ತು ಬೆಳ್ಳಿಗಳಲ್ಲಿ ಏರಿಕೆ ಆಗ್ಲಿಕ್ಕೆ ಸಾಧ್ಯತೆ ಇರಲ್ಲ. ಆದ್ರೂ ಸಹ ಈ ರೀತಿಯಾದಂತಹ ಒಂದು ಫಾಲ್ ಅನ್ನ ಡಿಪ್ ಅನ್ನ ಉಪಯೋಗಿಸ್ಕೊಂಡು ಬೈ ಮಾಡೋದು ಬಹಳನೇ ಸೂಕ್ತ ಅಂತ ಹೇಳ್ಬೋದು. ಕ್ರೂಡ್ ಅಲ್ಲಿ ಈಗಾಗಲೇ ನಾವು ಒಂದು ಒಳ್ಳೆ ಸೆಲ್ ಆಫ್ ಅನ್ನ ನೋಡ್ಬಿಟ್ಟಿದೀವಿ. ಕಂಟಿನ್ಯೂಸ್ ಫಾಲ್ ಕಳೆದ ಒಂದು 3-4 ದಿನದಿಂದ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ಕ್ರೂಡ್ ಸಹ ಒಂದು ಬೈ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಅದೇ ಈಗ 6,398 ಆ ಲೆವೆಲ್ ಹೋಗಿದ್ದು. ಹೌದು, ಈಗ 6,111, 110 ಆ ಲೆವೆಲ್ ಬಂದಿದೆ. ಹೌದು, ಈ 6,100 ಲೆವೆಲ್ ಅಲ್ಲಿ ಒಂದು ರಿಕವರಿ ಬರಲೇಬೇಕು ಅಂತ ಸಹ ಹೇಳ್ಬೋದು. ಒಂದು ಕಂಟಿನ್ಯೂಸ್ ಫಾಲ್ ಆಗಿದೆ. ಬಹುಶಃ ನನ್ನೇ ದಿನ ಇಲ್ಲಿ ರುಪಿ ಏನಾದ್ರೂ ಅಷ್ಟೊಂದು ಸ್ಟ್ರಾಂಗ್ ಆಗದೆ ಇದ್ದಂತ ಪಕ್ಷದಲ್ಲಿ ಕ್ರೂಡ್ ಅಲ್ಲಿ ನಾವು ಇಷ್ಟು ದೊಡ್ಡ ಫಾಲ್ ಅನ್ನ ನೋಡ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ ಅಂತ ಸಹ ಹೇಳ್ಬೋದು. ಸೊ ಈಗಾಗಲೇ ರುಪಿಯಲ್ಲಿ ಇಷ್ಟು ದೊಡ್ಡ ರಿಕವರಿ ನಾವು ನೋಡಿದೀವಿ. ಬಹುಶಃ ಈ ಮುಂದಿನ 2-3 ದಿನಗಳ ಕಾಲ ಇಲ್ಲೇ ಎಲ್ಲೋ ಒಂದ್ ಕಡೆ ರುಪಿ ಸ್ಟೆಬಿಲೈಸ್ ಆದ್ರೂ ಆಗಬಹುದು. ಸೊ ಆ ವ್ಯೂ ಇಟ್ಕೊಂಡಾಗ ಕ್ರೂಡ್ ಈಸ್ ಎ ಬೈ ಅಂತ ಸಹ ಹೇಳ್ಬೋದು. ಬೇಸ್ ಮೆಟಲ್ ಏನ್ ಹೇಳ್ಬೋದು? ಬೇಸ್ ಮೆಟಲ್ ಅಲ್ಲಿ ಕಾಪರ್ ಸ್ವಲ್ಪ ವೀಕ್ನೆಸ್ ಅಂದ್ರೆ ಒಂದು ಟೆಂಪರರಿ ವೀಕ್ನೆಸ್ ಅನ್ನ ಕಾಪರ್ ತೋರಿಸ್ತಾ ಇದೆ. ಈಗಾಗಲೇ ಒಂದು 435, 436 ಲೆವೆಲ್ ಬಂದಿದೆ. ಇನ್ನೊಂದು 430, 431 ವರೆಗೂ ಕರೆಕ್ಷನ್ ಆಗಬಹುದು. ಮತ್ತೊಮ್ಮೆ ಒಂದು ಒಳ್ಳೆ ಆಪರ್ಚುನಿಟಿ ಅಂದ್ರೆ ಲಾಂಗ್ ಟೈಮ್ ಹೋಲ್ಡ್ ಮಾಡೋ ಅಂತವ್ರಿಗೆ ಒಂದು 430 ಅಥವಾ 431 ಲೆವೆಲ್ಸ್ ಅಲ್ಲಿ ಒಂದು ಉತ್ತಮವಾದಂತಹ ಅವಕಾಶ ಬೈ ಮಾಡ್ಲಿಕ್ಕೆ ಅಂತ ಹೇಳ್ಬೋದು. ಈಗಲೇ ಬೈ ಮಾಡೋಂತಹ ಇನ್ವೆಸ್ಟರ್ಸ್ಗೆ ಅಲ್ಯೂಮಿನಿಯಂ ಅನ್ನೋಂತಹ ಕೌಂಟರ್ ಅಂತೂ ಬಹಳ ಸೂಕ್ತ ಅಂತ ಹೇಳ್ಬೋದು. ಒಂದು 107, ಅರೌಂಡ್ 107 ಅಲ್ಲಿ ಕೊಂಡ್ಕೊಂಡು ಒಂದು 106 ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡ್ರೆ ಒಂದು 109 ವರ್ಗಿನೂ ಸಹ ಒಂದು ಟಾರ್ಗೆಟ್ ಅನ್ನ ಇಟ್ಕೋಬಹುದು. ನನ್ನ ಫೇವರೆಟ್ ಬೇಸ್ ಮೆಟಲ್ ನಿಕ್ಕಲ್ ಅಂತೂ ಒಂದು ದೊಡ್ಡ ರ್ಯಾಲಿಯನ್ನ ಕೊಟ್ಟಿರುವಂತಹ ವಾರ ಇದು. 950 ವರೆಗೂ ಸಹ ನನ್ನ ಏರಿಕೆ ಆಗಿದೆ. ಹಿಂದಿನ ವಾರಗಳಲ್ಲಿ ನಾವು ಮಾತಾಡುವಾಗ 880, 890 ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಒಂದು ದೊಡ್ಡ ರ್ಯಾಲಿ ಅಂತೂ ಸಿಕ್ಕಿದೆ. ಸ್ವಲ್ಪ ಮಟ್ಟಿನ ಕರೆಕ್ಷನ್ ನಿಕ್ಕಲ್ ಅಲ್ಲ ಆದ ನಂತರವಾಗಿ ಫ್ರೆಶ್ ಬೈಯಿಂಗ್ ಅನ್ನ ಮಾಡೋದು ಸೂಕ್ತ. ಲಾಂಗ್ ಟೈಮ್ ಹೋಲ್ಡ್ ಮಾಡೋವಂಥವ್ರಿಗೆ ನಿಕ್ಕಲ್ ಒಂದು 980 ರೂಪೀಸ್ ನನ್ನ ಟಾರ್ಗೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ಕರೆ ತಗೊಳ್ಳೋಣ. ಹರಿಹರದಿಂದ ಜಾನ್ ಕರೆ ಮಾಡಿದ್ರೆ. ಜಾನ್ ಅವರೇ ನಮಸ್ಕಾರ.
ನಮಸ್ಕಾರ ಸರ್. ನಮ್ಮೊಂದು 2 ಕ್ವಶನ್ ಇದೆ. ಹೇಳಿ. ಫಸ್ಟ್ನೇದಾಗಿ ನಿಫ್ಟಿ 7000 ಆ ಲೆವೆಲ್ ಹೋಗುತ್ತಾ ಅಂತ ಒಂದು. ಆಮೇಲೆ TSC ಆಮೇಲೆ ಭಾರತೀಯ ಇನ್ಫ್ರಾಟೆಲ್ 2 ಈ ಲೆವೆಲ್ ನ ತಗೋಬೋದ ಅಂತ ಹೇಳಿ ದಯವಿಟ್ಟು ಈ ಕ್ವಶನ್ ಆನ್ಸರ್ ಮಾಡಿ. ನಿಫ್ಟಿ 7000 ಹೋಗುತ್ತಾ ಅನ್ನೋಂಥದ್ದು ಒಂದು $1 million ಕ್ವಶನ್ ಆಕ್ಚುಲಿ. ಈಗಾಗಲೇ ನಮ್ಮ ಹಿಂದಿನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಈ ಒಂದು ಪ್ರೀ ಎಲೆಕ್ಷನ್ ರ್ಯಾಲಿ ಬಂದೇ ಬರುತ್ತೆ, ಒಂದು ನ್ಯೂ ಹೈಯನ್ನ ಮಾಡ್ತೀವಿ ನಿಫ್ಟಿಯಲ್ಲಿ ಸಹ ಸೆನ್ಸೆಕ್ಸ್ ಅಲ್ಲಿ ಅನ್ನೋಂಥ ಒಂದು ಪ್ರೊಜೆಕ್ಷನ್ಸ್ ಅನ್ನ ಇಟ್ಕೊಂಡಿದ್ವಿ. ಈಗಾಗಲೇ ನಾವು ನೋಡ್ತಾ ಇದೀವಿ ನಿನ್ನೆ ದಿನ 2 ಇಂಡೆಕ್ಸ್ಗಳು ಸಹ ನ್ಯೂ ಹೈನಲ್ಲಿ ಕ್ಲೋಸ್ ಆಗಿರೋದು ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಆದ್ರೆ 7000 ಬಹಳ ಬೇಗ ಬರುತ್ತಾ ಅಂತ ಹೇಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು. ಯಾಕೆ ಅಂತಂದ್ರೆ ಕೇವಲ ಇನ್ನೊಂದು 2 ತಿಂಗಳೊಳಗಡೆ ಆಗಿ ಎಲೆಕ್ಷನ್ಸ್ ಆಗುತ್ತೆ, ಆ ನಂತರ ಮೇ 16 ಅಷ್ಟೊತ್ತಿಗೆ ಅದ್ರ ರಿಸಲ್ಟ್ ಸಹ ಬರುತ್ತೆ. ಸೊ ಈ ಒಂದು ರ್ಯಾಲಿ ಏನಿದ್ರು ಕೇವಲ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಇರಬಹುದು. ಮೇ ತಿಂಗಳು ಸಂಪೂರ್ಣವಾಗಿ ಒಂದು ವಾಲಟೈಲಿಟಿ ಆಗುವಂತಹ ತಿಂಗಳು. ಹಾಗಾಗಿ ಈ 2 ತಿಂಗಳಿನಲ್ಲಿ 500-600 ಪಾಯಿಂಟ್ ಅಷ್ಟು ನಿಫ್ಟಿ ಏರಿಕೆ ಹೇಳೋದು ಬಹಳ ಕಷ್ಟ ಆದ್ರೂ ಸಹ 6600 ಇಮಿಡಿಯೇಟ್ ಟಾರ್ಗೆಟ್ ಅನ್ನ ಇಟ್ಕೋಬಹುದು ಅಂತ ಹೇಳಿ ಇಷ್ಟಪಡ್ತೀನಿ. ಈಗ ನೀವು ನ್ಯಾಚುರಲ್ ಗ್ಯಾಸ್ ಕಮಾಡಿಟೀಸ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಒಂದು ಒಳ್ಳೆ ಡಾಟಾ ಅಂತೂ ಬಂದಿದೆ ನಿನ್ನೆ ದಿನ. ಹಾಗಾಗಿ ನ್ಯಾಚುರಲ್ ಗ್ಯಾಸ್ ಇಸ್ ಎ ಬೈ. ಒಂದು 283 284 ಅಲ್ಲಿ ಟ್ರೇಡ್ ಆಗ್ತಾ ಇದೆ. 278 ಒಂದು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡ್ರೆ ಶಾರ್ಟ್ ಟೈಮ್ ಜಂಪ್ ಅಂತಂದ್ರೆ 287 288 ಟಾರ್ಗೆಟ್ ಅನ್ನ ಇಟ್ಕೋಬಹುದು. ಈಗ ನಾವು ಕರೆಂಟ್ ಡೆಫಿಸಿಟ್ ಇದೆ, ಅದೇ ದೇಶದ ಆರ್ಥಿಕ ಸ್ಥಿತಿ ದೊಡ್ಡ ಆತಂಕವಾಗಿ ಕಾಣಿಸ್ತಿತ್ತು, ಅಲ್ಲಿ ದೊಡ್ಡ ಸುಧಾರಣೆಯನ್ನ ಕಂಡಿದ್ದೀವಿ. ಹೌದು ಅಲ್ವಾ? ಆ ಕಾರಣಕ್ಕೆ ರೂಪಾಯಿ ಬಗ್ಗೆ ಒಂದು ಕರೆ ನಂತರ ನಾವು ರೂಪಾಯಿ ಬಗ್ಗೆ ಮಾತಾಡೋಣ. ಹಲೋ, ನಮಸ್ಕಾರ. ವೆಂಕಪ್ಪ ನಾಯ್ಕನವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಲೂಪಿನ್ ಮತ್ತೆ ಲೂಪಿನ್, ಸನ್ ಫಾರ್ಮಾ, ಆಕ್ಸಿಸ್ ಬ್ಯಾಂಕ್. ಆಕ್ಸಿಸ್ ಬ್ಯಾಂಕ್ ಯಾವ ರೇಟಲ್ಲಿ ತಗೊಂಡಿದ್ರಿ? 1188. ಓಕೆ, ಈಗ ಲಾಭದಲ್ಲಿ ಇದ್ದೀರಾ. ಆಮೇಲೆ ಲೂಪಿನ್ 989. ಓಕೆ, ಸನ್ ಫಾರ್ಮಾ ಏನ್ ಹೇಳ್ತೀರಾ? ಈಗ ಆಕ್ಸಿಸ್ ಬ್ಯಾಂಕ್ ಶುರು ಮಾಡ್ತಾರೆ, 1180 ತಗೊಂಡಿದ್ದಾರೆ. ಈಗ ಒಂದು ಒಳ್ಳೆ ಬ್ಯಾಂಕ್ ರ್ಯಾಲಿನ ನಾವು ನೋಡ್ತಾ ಇದೀವಿ. ಎಷ್ಟು ಶೇರ್ ತಗೊಂಡಿದ್ದಾರೆ ಅಂತ ಕೇಳೋದು ನಾವು ಕೇಳಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಒಂದು 50% ಅಂತಾನು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಆದ್ರೂ ಸಹ ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲಿ ಇನ್ನೂ ಒಂದು ಒಳ್ಳೆ ರ್ಯಾಲಿ ಮುಂದಿನ ವಾರಗಳಲ್ಲಿ ಬರಬೇಕು ಅನ್ನೋಂತಹ ಆಶಾಭಾವನೆ ಅಂತೂ ಖಂಡಿತವಾಗೂ ಇದೆ. 50% ಬುಕ್ ಮಾಡ್ಕೊಳ್ಳಿ. ಆ ಹಣನ ಬೇರೆ ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಲ್ಲಿ ಉಳಿದಂತ 50% ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ಕೊಳ್ಳಿ ಅಂತ ಸಹ ಹೇಳ್ತೀನಿ. ಲೂಪಿನ್ ಬಗ್ಗೆ ನನ್ನ ಫೈನಲ್ ಟಾರ್ಗೆಟ್ 1000 ರೂಪೀಸ್. ಬಹಳ ತಿಂಗಳುಗಳಿಂದ ಲೂಪಿನ್ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾ ಬರ್ತಾ ಇದೀವಿ. ಇದೇ ಕಾರ್ಯಕ್ರಮದಲ್ಲಿ 1000 ರೂಪಾಯಿ ಅಂತೂ ಟಚ್ ಆಗ್ಬಿಟ್ಟಿದೆ. ಸ್ವಲ್ಪ ನೀವು ಹೈಯಲ್ಲಿ ಎಂಟ್ರಿ ಆಗಿದ್ದೀರಾ, 980 ರೂಪೀಸ್ ಅಲ್ಲಿ ಎಂಟ್ರಿ ಆಗಿದ್ದೀರಾ. ಖಂಡಿತ ಹೋಲ್ಡ್ ಮಾಡಿ, ಏನು ರಿಸ್ಕ್ ಅಂತೂ ಖಂಡಿತವಾಗೂ ಲೂಪಿನ್ ಅಲ್ಲಿ ಇಲ್ಲ. ಏನಂತಂದ್ರೆ ಬಹಳ ಬೇಗ ಇಲ್ಲಿಂದ ಏರಿಕೆ ಆಗದೆ ಇರಬಹುದು, ಆದ್ರೂ ಸಹ ಲಾಂಗ್ ಟೈಮ್ ಹೋಲ್ಡ್ ಮಾಡ್ತೀನಿ ಪರವಾಗಿಲ್ಲ ಅನ್ನೋಂಥದ್ದಾದ್ರೆ ಒಂದು 1120ರಿಂದ 140 ಟಾರ್ಗೆಟ್ ಅನ್ನ ಸಹ ಇಟ್ಕೋಬಹುದು ಅಂತ ಹೇಳ್ತೀನಿ. ಹಾಗೆ ಸಹ ಸನ್ ಫಾರ್ಮಾ ಕಳೆದ ಒಂದು ವಾರದಿಂದ ಮೂವ್ಮೆಂಟ್ ಆಗದೆ ಇರುವಂತಹ ಶೇರು. ಇಲ್ಲೇ ಒಂದು 620 630 ರೇಂಜ್ ನಲ್ಲೇನೆ ಟ್ರೇಡ್ ಆಗ್ತಾ ಬರ್ತಾ ಇದೆ. ಲಾಂಗ್ ಟೈಮ್ ಟಾರ್ಗೆಟ್ 750 ರೂಪಾಯಿ ಇದೆ. ಶಾರ್ಟ್ ಟೈಮ್ ಟಾರ್ಗೆಟ್ 650ರಿಂದ 670 ರೂಪಾಯಿ ಅಂತ ಹೇಳ್ಬೋದು. ಖಂಡಿತ ಹೋಲ್ಡ್ ಮಾಡಿ. ಈಗ ಒಂದು ವಿರಾಮದ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಷೇರುಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ಕರೆನ್ಸಿಗೆ ಬರೋದಿದ್ರೆ, ನಾವು ಕರೆಂಟ್ ಅಕೌಂಟ್ ಡಿಫಿಷಿಯೇಟ್ ಅಲ್ಲಿ ತುಂಬಾ ದೊಡ್ಡ ಸುಧಾರಣೆ ಆಗಿದೆ, ಇನ್ಫ್ಲೇಷನ್ ಕಡಿಮೆ ಆಗಿದೆ, ದೇಶದ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸಿದೆ ಅನ್ನುವ ಒಂದು ಸುದ್ದಿಗಳೆಲ್ಲ ಇರೋದ್ರಿಂದ ಈಗ ರೂಪಿ 61 ರೂಪಾಯಿ 4 ಪೈಸೆ 5 ಪೈಸೆ ಈ ಲೆವೆಲ್ಗೆ ಬಂದಿದೆ. ಇದು ಎಲ್ಲಿಗೆ ತಲುಪೋದು? ಈ ಕರೆನ್ಸಿ ಒಂದು 60ಯಿಂದ 63 ರೂಪೀಸ್ ರೇಂಜ್ ಇಟ್ಕೊಂಡು ಈ ರೇಂಜ್ ನಲ್ಲೇನೆ ನಾವು ಒಂದು 2-3 ತಿಂಗಳಿಂದ ನೋಡ್ತಾ ಇದ್ದೀವಿ. ಇದೇ ಒಂದು ರೇಂಜ್ ನಲ್ಲೇನೆ ಟ್ರೇಡ್ ಆಗ್ತಾ ಇತ್ತು. ಈ 60 ರೂಪೀಸ್ ಈಗ ಬಹುಶಃ ಬ್ರೇಕ್ ಆಗುವಂತಹ ಒಂದು ಸಿಗ್ನಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾದಂತಹ ಎಲ್ಲ ಡೆವಲಪ್ಮೆಂಟ್ಸ್ ಗಳ ನಂತರವಾಗಿ ಬ್ರೇಕ್ ಆಗುವಂತಹ ಒಂದು ಟೆಕ್ನಿಕಲಿ ಸಹ ನೋಡ್ತಾ ಇದ್ದೀವಿ.
60 rupees ಇಂದ ಹೆಚ್ಚಿಗೆ ರಿಕವರಿ ಆಗ್ಲಿಕ್ಕೆ ಏನಾದ್ರೂ ಶುರು ಆದ್ರೆ ನನ್ನ ಪ್ರಿಡಿಕ್ಷನ್ ಅಂತೂ ಇವನ್ 57, 58 ಆದ್ರೂ ಸಹ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಈ ಕರೆನ್ಸಿ ಈ ರೀತಿಯಾಗಿ ಸ್ಟ್ರಾಂಗ್ ಆಗ್ತಾ ಹೋದಂತ ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಮಾಡಿಟಿಗಂತೂ ಡ್ಯಾಮೇಜ್ ಅಷ್ಟೇನೆ. ಯಾತಕ್ಕೆ ಅಂತಂದ್ರೆ ಕರೆನ್ಸಿಯಲ್ಲಿ ನಾವು ವಿದೇಶಿ ಪೇಟೆಗಳಲ್ಲಿ ನಡೆಯುವಂತಹ ಒಂದು ಬೆಲೆಗಳನ್ನ ಭಾರತೀಯ ಕರೆನ್ಸಿಯಿಂದ ನಾವು ಕನ್ವರ್ಟ್ ಮಾಡ್ಕೊಂಡು ನಾವಿಲ್ಲಿ ಟ್ರೇಡ್ ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕರೆನ್ಸಿಯನ್ನು ಸಹ ಕಮಾಡಿಟಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡುವಂಥವ್ರು ನೋಡ್ಕೊಂಡು ಮಾಡೋದು ಬಹಳ ಸೂಕ್ತ ಅಂತ ಹೇಳ್ಬೋದು. ಈಗ ಮೈಸೂರಿಂದ ದಿನೇಶ್ ಕರೆ ಮಾಡಿದ್ರೆ. ದಿನೇಶ್ ಅವರೇ ನಮಸ್ಕಾರ. ಹಲೋ ನಮಸ್ಕಾರ. ಹೇಳಿ ದಿನೇಶ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೇಟ್ ಅಲ್ಲಿ ಎಷ್ಟು ತಗೊಂಡಿದ್ದೀರಾ? 1900 ರೇಂಜ್ ತಗೊಂಡಿದ್ದೀನಿ 50. ಓಕೆ. ಆಮೇಲೆ ಚಿಕ್ಲ 400 ರೇಂಜ್ ತಗೊಂಡಿದ್ದೀನಿ 100. ಕರ್ನಾಟಕ ಬೇಕಾ 110 ತಗೊಂಡಿದ್ದೀನಿ. ಗುಜರಾತ್ ಅದೇ ಯಾವ ರೇಟ್ ತಗೊಂಡಿದ್ದೀರಿ? ಅದು ಅರೌಂಡ್ 30 rupees ತಗೊಂಡಿದ್ದೀನಿ. ಓ, ಈ ರೇಟ್ ಆಯ್ತು. ನೋಡಿ, SBI ಮೊದಲು ನಾವು ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ರಿಸಲ್ಟ್ಸ್ ಅನ್ನ ಕೊಡದೇ ಇದ್ದಂತಹ ಒಂದು ದೇಶದ ಅತಿ ದೊಡ್ಡ ಬ್ಯಾಂಕ್ ಅಂತ ಅಂದ್ರೆ SBI ಅಂತ ಹೇಳ್ಬೋದು. ಈ ಬಾರಿ ರಿಸಲ್ಟ್ಸ್ ತುಂಬಾನೇ ಡಿಸಪಾಯಿಂಟಿಂಗ್ ಆಗಿತ್ತು ಅಂತ ಸಹ ಹೇಳ್ಬೋದು. ಇಲ್ಲದೆ ಇದ್ದಂತ ಪಕ್ಷದಲ್ಲಿ ಇಂಥ ಒಂದು ರ್ಯಾಲಿ ಇರುವಂತಹ ಮಾರ್ಕೆಟ್ ನಲ್ಲಿ ಮೊದಲು SBI ಯಲ್ಲಿ ನಾವು ಒಂದು ರ್ಯಾಲಿಯನ್ನ ನೋಡ್ಬೇಕಾಗಿತ್ತು. SBI ಶೇರ್ಸ್ ಬೆಲೆಗಳಲ್ಲಿ ದೊಡ್ಡ ಜಂಪ್ ಅನ್ನ ನಾವು ನೋಡ್ಬೇಕಾಗಿತ್ತು. ಈ ಕಾರಣವಾಗೇನೆ ಸಹ SBI ಬೆಲೆಗಳಲ್ಲಿ ಅಂಥ ದೊಡ್ಡ ಮೂವ್ಮೆಂಟ್ ಬರ್ತಾ ಇಲ್ಲ. ಹಾಗೆ ಸಹ NPA ಸಹ ಬಹಳ ದೊಡ್ಡ ಫಿಗರ್ಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಮುಂದಿನ ಕ್ವಾರ್ಟರ್ ನಲ್ಲಿ SBI ರಿಸಲ್ಟ್ಸ್ ಹೇಗ್ ಬರುತ್ತೆ ಅಂತ ಸಹ ಹೇಳೋದು ಬಹಳ ಕಷ್ಟ ಆಗ್ತದೆ. ಹೀಗಿರೋಂಥ ಸಿಚುವೇಶನ್ ಅಲ್ಲಿ ನೀವು ಕೊಂಡ್ಕೊಂಡಿರೋದು 1900 ರೂಪಾಯಲ್ಲಿ 300-400 ರೂಪಾಯಿ ನಿಮ್ಮ ಬೆಲೆಗಿಂತ ಕಡಿಮೆ ಇದೆ. ಆದ್ರೂ ಸಹ ನಷ್ಟದಲ್ಲಿ ಮಾರಾಟ ಮಾಡೋದಂತೂ ಬೇಡ. ಯಾತಕ್ಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಒಮ್ಮೆ ರ್ಯಾಲಿ ಶುರು ಆಗ್ಬಿಟ್ಟಾಗ ಈ ಕೆಲವು ಪಾಯಿಂಟ್ಸ್ ಡಿಸ್ಕೌಂಟ್ ಆಗಿ ಮತ್ತೆ ಈಗಾಗಲೇ ಬಹಳಷ್ಟು ಬಿದ್ದಿರುವಂತ SBI ಶೇರ್ ನಲ್ಲಿ ಏರಿಕೆ ಬರಬಹುದು. ಹೋಲ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ಷೇರುಪೇಟೆ ಓಪನ್ ಆಗಿದೆ. ನಿಫ್ಟಿಲಿ ನಾವು 18 ಅಂಶ ಏರಿಕೆಯನ್ನು ನೋಡ್ತಾ ಇದೀವಿ. ಹಾಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನಾವು ಏರಿಕೆಯನ್ನು ನೋಡ್ತಾ ಇದೀವಿ. ಇದು ಒಂದು ಕರೆ ನಂತರ ನಾವು ಮಾತಾಡೋಣ. ಈಗ ಬೆಂಗಳೂರಿಂದ ಶಂಕರ್ ಕರೆ ಮಾಡಿದ್ರೆ. ಶಂಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಶಂಕರ್, ತಮ್ಮ ಸರ್, ಇವಾಗ ಫೆಡರಲ್ ಬ್ಯಾಂಕ್ 389 ರೂಪಾಯಿ ಇತ್ತು. ಇವಾಗ ಬಂದ ರೇಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸರ್. ಆಮೇಲೆ ಇನ್ನೊಂದು ಒಪ್ಪತ್ತು ಬಂದು 2000 ಚಿಲ್ಲರೆ ಇತ್ತು. ಈ ತರ ಎಲ್ಲ ನೋವು ಆಗ್ಬಿಟ್ಟಿದೆ. ಇದೆಲ್ಲ ಹಳೆ ರೇಂಜ್ ಬರ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದು ಸರ್? ಓಕೆ, ಬಹಳ ಕಷ್ಟ. ಆಮೇಲೆ ಇನ್ನೊಂದು ಅಶೋಕ್ ಲೈಲ್ಯಾಂಡ್ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಿಂಗೆ ಯಾವ ರೇಟ್ ತಗೊಂಡಿದ್ದೀರಿ ಅಶೋಕ್ ಲೈಲ್ಯಾಂಡ್? ಇಲ್ಲ, ಅವಾಗಿಂದ ಇವಾಗ ಇದು 383 ರೂಪಾಯಿಗೆ ತಗೊಂಡಿದ್ದೀನಿ ಸರ್. ಇದು ಫೆಡರಲ್ ಬ್ಯಾಂಕ್. ಓಕೆ, ಫೆಡರಲ್ ಬ್ಯಾಂಕ್ ಕೊಂಡ್ಕೊಂಡಿದ್ದೀರಾ, ಹೈ ರೇಟ್ ನಲ್ಲಿ ತಗೊಂಡಿದ್ದೀರಾ. ಈಗ ನೋಡಿ, ಈಗಾಗಲೇ ಒಂದು 2-3 ವರ್ಷಗಳ ಹಿಂದಿನ ಯೋಚನೆ ನಾವು ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಪ್ವರ್ಡ್ ಸ್ವಿಂಗ್ ಅಂತೂ ಕಾಣಿಸ್ತಾ ಇರಲಿಲ್ಲ. ಈ ವರ್ಷ ನಾವು ಒಂದು ಒಳ್ಳೆ ಒಂದು ಕಳೆದ ವರ್ಷದ ಡಿಸೆಂಬರ್ ನಂತರ ನಾವು ಒಂದು ಒಳ್ಳೆ ಮಾರ್ಕೆಟ್ ಅಲ್ಲಿ ರಿಕವರಿನ ನೋಡ್ತಾ ಇದ್ದೀವಿ. ನಿಮ್ ಬೆಲೆಗಳು ಎಷ್ಟು ಬೇಗ ಬರುತ್ತೆ ಅಂತ ಹೇಳೋದು ಸಹ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ಸಹ ನೀವು ಎಲ್ಲಾದ್ರೂ ಒಂದ್ ಕಡೆ ಬ್ಯಾಂಕ್ ನಲ್ಲಿ FD ಮಾಡಿದ್ರೆ 8-9 ವರ್ಷ ಕಾಯ್ಲಿಕ್ಕೆ ಸಿದ್ಧ ಇರುವಾಗ ಇಲ್ಲೂ ಸಹ 1-2 ವರ್ಷದ ಕಾಲ ನಾನು ವೇಟ್ ಮಾಡ್ತೀನಿ ಅನ್ನೋ ಪೇಷನ್ಸ್ ಅನ್ನ ಇಟ್ಕೊಳ್ಳಿ. ಬಹುಶಃ ಮಾರ್ಕೆಟ್ ಅಲ್ಲಿ ಏನಾದ್ರೂ ತುಂಬಾ ಒಳ್ಳೆ ತೇಜಿ ಬಂದು 2 ತಿಂಗಳಲ್ಲಿ ನಿಮ್ ಬೆಲೆಗಳು ಬಂದ್ರಂತೂ ಸಂತೋಷ ಅಂತ ಹೇಳ್ಬೋದು. ಈಗ ನಿಫ್ಟಿ ಆಲ್ ಟೈಮ್ ಹೈ ಇದೆಯಲ್ಲ, ನ್ಯೂ ರೆಕಾರ್ಡ್ ಸ್ಥಾಪನೆ ಮಾಡಿದೆ. ಈಗ ಅದೇನು ಅಂದ್ರೆ 6415 ಹಳೆಯ ಹಿಂದಿನ ರೆಕಾರ್ಡ್ ಆಗಿತ್ತು. ಈಗ 6428ಕ್ಕೆ ಬಂದಿದೆ. ಈಗ ಒಂದು ಕರೆ ಇದೆ ಮಂಡ್ಯದಿಂದ, ನಂತರ ನಾವು ಅದ್ರ ಬಗ್ಗೆ ಮಾತಾಡೋಣ. ಮಂಡ್ಯದಿಂದ ಮಹೇಶ್ ಕರೆ ಮಾಡಿದ್ರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಮಹೇಶ್. ಸರ್, ಈಗ ಶೇರ್ ಪೇಟೆಗೆ ಎಂಟ್ರಿ ಆಗ್ಲಿಕ್ಕೆ ರೈಟ್ ಟೈಮ್ ಅಂತ ಹೇಳ್ಬೇಕು ಸರ್. ಅದೇ, ಈಗ ನಿಫ್ಟಿ ಹಿಟ್ಸ್ ನ್ಯೂ ರೆಕಾರ್ಡ್ ಹೈ. ಇವಾಗ ಎಂಟ್ರಿ ಆಗ್ಬೇಕಾ ಬೇಡ? ಹೈನಲ್ಲಿದೆ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲ ರೆಕಾರ್ಡ್ ಹೈನಲ್ಲಿದೆ. ಇವಾಗ ಎಂಟ್ರಿ ಆದ್ರೆ ಯಾವ ಸ್ಟೇಜ್ ಆಗ್ಬೋದು ಅನ್ನೋದು ನೋಡಿ. ಯಾವ ಮಾರ್ಕೆಟ್ಸ್ ಗಾಗ್ಲಿ ಅಥವಾ ಯಾವುದೇ ಕಮಾಡಿಟಿ ಇರಲಿ, ಶೇರಿನ ಬೆಲೆಗಳಿಗಾಗ್ಲಿ ಅದಕ್ಕೊಂದು ಲಿಮಿಟ್ ಅನ್ನೋಂಥದ್ದೇನು ಇರೋದಿಲ್ಲ. ಹಾಗಾಗಿ ಈಗಾಗಲೇ ಹೈ ಆಗಿದೆ ಅಂತಂದು ಮಾರ್ಕೆಟ್ ಅಲ್ಲಿ ಮುಗ್ದೋಯ್ತು ಅನ್ನೋಂಥ ಭಾವನೆ ಖಂಡಿತ ಬೇಡ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, 4-5 ವರ್ಷಗಳ ನಂತರ ನಾವು 5 ವರ್ಷದ ಹಿಂದೆ ಮಾಡಿದಂತ ಹೈನ ನಾವ್ ಇವಾಗ ಬ್ರೇಕ್ ಮಾಡ್ತಾ ಇದೀವಿ ಅಷ್ಟೇನೆ. ಸೊ ಕಳೆದ 2-3-4 ವರ್ಷಗಳಲ್ಲಿ ಒಂದು
ಆ ಹಂತದಿಂದ ನಾವು ಏರಿಕೆಯನ್ನು ನೋಡೇ ಇಲ್ಲ. ಸೊ ಇಲ್ಲಿಂದ ನಾವು ಒಂದು ಏರಿಕೆ ಕಾಣಬೇಕಾದಂತಹ ವರ್ಷ ಈ ಒಂದು 2014 ಅಂತ ಹೇಳ್ಬೋದು. ಹಾಗಾಗಿ ಖಂಡಿತವಾಗೂ ಎಂಟ್ರಿ ಆಗಬಹುದು. ಮತ್ತೆ ಬಹಳಷ್ಟು ಸ್ಟಾಕ್ಸ್ ಇಂಡೆಕ್ಸ್ ಮೇಲಕ್ಕೆ ಹೋಗಿರ್ಬೋದು ಅಷ್ಟೇನೆ, ಆದ್ರೆ ಬಹಳಷ್ಟು ಶೇರ್ಗಳ ಬೆಲೆಗಳಂತೂ ಇನ್ನೂ ಕಮ್ಮಿನೇ ನಡೀತಾ ಇದೆ. ಹಾಗಾಗಿ ಖಂಡಿತವಾಗೂ ರೈಟ್ ಟೈಮ್ ಅಂತ ಹೇಳ್ಬೋದು. ಇದು ಇವತ್ತಿನ ನಿಫ್ಟಿ ಮತ್ತು ಈಗ ನೋಡಿ 30 ಅಂಶ ನಿಫ್ಟಿ ಏರಿಕೆ ಆಗಿದೆ. ಏನ್ ಹೇಳ್ಬೋದು ನಿಫ್ಟಿ ಏರಿಕೆಗೆ? ಅಂತೂ ವೆರಿ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಎನಿ ಸ್ಮಾಲ್ ಡಿಪ್ಸ್ ಇಸ್ ಶೂರ್ಲಿ ವೆರಿ ಗುಡ್ ಬೈ ಅಂತ ಸಹ ಹೇಳ್ಬೋದು. ಮಾರ್ಕೆಟ್ ಅಂತೂ ಈಗ ಒಂದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಅಂದು ನಾವು ಇಟ್ಕೊಂಡ್ರೆ ಟೆಕ್ನಿಕಲಿ ನೋಡೋದಾದ್ರೆ ನಾವು 6465 ಒಂದು ಒಳ್ಳೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಅಂದು. ಈ 6465 ನನ್ನ ಅಭಿಪ್ರಾಯದ ಸುಲಭನಾಗೇನೆ ಬೇಕಾಗತ್ತೆ ಅಂತ ಸಹ ಅನಿಸ್ತಾ ಇದೆ. ಅಥವಾ ಈ ಒಂದು 2-3 ದಿನಗಳಿಂದ ಬಂದಿರುವಂತಹ ಕಂಟಿನ್ಯೂಸ್ ರ್ಯಾಲಿಯಲ್ಲಿ ಇವತ್ತು ವಾರದ ಕಡೆ ದಿನ ಸಹ ಶುಕ್ರವಾರ, ಹಾಗಾಗಿ ಸ್ವಲ್ಪ ಮಟ್ಟಿನ ದಿನದ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದ್ರೂ ಬರಬಹುದು ಅನ್ನೋಂತಹ ಒಂದು ಯೋಚನೆ ಸಹ ಇದೆ. ಹಾಗಾಗಿ ಪ್ರಾಫಿಟ್ ಬುಕಿಂಗ್ ಬಂದ್ರೆ ಆ ಕರೆಕ್ಷನ್ಸ್ ಅನ್ನ ಯೂಟಿಲೈಸ್ ಮಾಡ್ಕೊಂಡು ಎಂಟ್ರಿ ಆಗೋದೇ ಬಹಳ ಸೂಕ್ತ ಅಂತ ಸಹ ಹೇಳ್ಬೋದು. 6465 ಬ್ರೇಕ್ ಆಗಿದ ನಂತರ ನೆಕ್ಸ್ಟ್ ಸ್ಟಾಪ್ 6560 ಇದೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಒಂದ್ ಒಳ್ಳೆ ತೇಜಿ ವಾತಾವರಣ ನೋಡಬಹುದು ಅಂತ ಹೇಳ್ಬೋದು. ಈಗ ಬೆಳಗಾವಿಯಿಂದ ಮಹಾಂತೇಶ್ ಹಿರೇಮಠ್ ಕರೆ ಮಾಡಿದ್ದಾರೆ. ಹಿರೇಮಠ್ರೇ ನಮಸ್ಕಾರ. ನಮಸ್ಕಾರ ಸರ್. ನಾನು ಈ ರೇಟ್ ನಲ್ಲಿ ಯೂನಿಯನ್ ಬ್ಯಾಂಕ್ ತಗೋಬಹುದ್ರ ಸರ್, ಅಥವಾ ಇನ್ನೊಂದು ಸ್ವಲ್ಪ ವೇಟ್ ಮಾಡಬಹುದು? ಯೂನಿಯನ್ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್, ಕೇರಳ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ತಗೊಂಡು 1 ವರ್ಷ ಹೂಡಿಕೆ ಮಾಡಬಹುದು. ಈಗ ಕೊಂಡ್ಕೊಳ್ಳಿಕ್ಕೆ ಕೆನರಾ ಬ್ಯಾಂಕ್ ಕೊಂಡ್ಕೊಳ್ಳಿ, ಪರವಾಗಿಲ್ಲ. ಯಾಕೆಂದ್ರೆ ಸ್ಟಾಕ್ ಅಲ್ಲಿ ಬಹಳ ಕರೆಕ್ಷನ್ ಅನ್ನ ನಾವು ನೋಡಿದೀವಿ. ಹಾಗೆ ಸಹ ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲಿ ಈಗಾಗಲೇ ಒಂದು ರ್ಯಾಲಿ ಶುರು ಆಗ್ಬಿಟ್ಟಿದೆ. ಯೂನಿಯನ್ ಬ್ಯಾಂಕು ಸಹ ಮತ್ತೆ ಕರ್ನಾಟಕ ಬ್ಯಾಂಕ್ ಎಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದ್ರೆ ರಿಸಲ್ಟ್ಸ್ ಮತ್ತೆ NPA ಸಹ ಕೆನರಾ ಬ್ಯಾಂಕ್ ಮತ್ತೆ ಯೂನಿಯನ್ ಬ್ಯಾಂಕಿಂಗ್ ಇಂದ ಬೆಟರ್ ರಿಸಲ್ಟ್ಸ್ ಇದೆ ಅಂತಾನು ಹೇಳ್ಬೋದು. ಆ ನಂತರ ಸ್ಟಾಕ್ ಸಹ ಯಾವುದೇ ಮೂವ್ಮೆಂಟ್ ಅನ್ನ ಕೊಟ್ಟಿಲ್ಲ. ಈ ಒಂದು 90 ರೂಪಾಯಿಂದ 110 ರೇಂಜ್ ನಲ್ಲೇ ಓಡಾಡ್ತಾ ಇದೆ. ಈ 3 ಬ್ಯಾಂಕ್ ಗಳನ್ನ ಕಂಪೇರ್ ಮಾಡಿದಾಗ ಕರ್ನಾಟಕ ಬ್ಯಾಂಕ್ ಒಂದು ಉತ್ತಮವಾದಂತಹ ಬೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಕಳೆದ 6 ಸಾರ್ವತ್ರಿಕ ಚುನಾವಣೆಗಳು ಏನು ಲೋಕಸಭೆಗೆ ನಡೀತಲ್ಲ, 6 ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಎಲೆಕ್ಷನ್ 1 ತಿಂಗಳ ಮೊದಲು ತುಂಬಾ ಒಳ್ಳೆ ರ್ಯಾಲಿಯಿಂದ ನೋಡ್ತೀವಿ. ಅದು 2009 UPA ಸರ್ಕಾರ UPA 2 ಬರುವ ಟೈಮಲ್ಲಂತೂ ದೊಡ್ಡ ರ್ಯಾಲಿಯನ್ನು ನಾವು ಕಂಡ್ವಿ. ಹೌದು, ಈಗಲೂ ಏನಾರ ನಿರೀಕ್ಷೆ? ಈಗಾಗಲೇ ನಿರೀಕ್ಷೆ ನಾವು ಯೋಚನೆ ಮಾಡಿ ಆಲ್ ಟೈಮ್ ಹೈ ಆಗ್ಬಿಟ್ಟಿದೆ. ಸೊ ಈ ಮುಂದಿನ ತಿಂಗಳುಗಳಲ್ಲೂ ಸಹ ಇಂಡೆಕ್ಸ್ ಅಲ್ಲಿ ಒಂದು ನಾನು ಇವಾಗಲೇ ಹಿಂದೆ ಹೇಳ್ತಾ ಇದ್ದೆ 6600 ನಿಫ್ಟಿ ಟಾರ್ಗೆಟ್ ಅನ್ನ ಸಹ ಇಟ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಸ್ಟಾಕ್ ಸ್ಪೆಸಿಫಿಕ್ ಮೂವ್ಮೆಂಟ್ ಬರುವಂತಹ ಸಾಧ್ಯತೆಗಳಿದೆ. ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ಒಂದು ಒಳ್ಳೆ ರ್ಯಾಲಿ ಬರಬೇಕು, ಇವನ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ನಲ್ಲೂ ಸಹ ಅಂತ ಹೇಳ್ಬೋದು. ಓಕೆ, ಈಗ ಒಂದು ಬ್ರೇಕ್ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಇವಳ ಕಾಲು ಎಷ್ಟು ಅಂದವಾಗಿದೆ. ನನ್ನ ಕಾಲಲ್ಲಿ ಈ ಬಿರುಕು ಸಾಧ್ಯ. ಸೈಬಾಲ್ ಇದ್ರೆ 75 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. Make your own path. Ralco. Ralco tires with cool compound technology. Ralco, the world is yours. ಷೇರುಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಂಗಳೂರಿನ ವಿವೇಕಾನಂದ ಕರೆ ಮಾಡಿದ್ದಾರೆ. ವಿವೇಕಾನಂದ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ವಿವೇಕಾನಂದ ಅವರೇ. ನಮಗೆ ಸೌತ್ ಇಂಡಿಯನ್ ಬ್ಯಾಂಕ್ ಮತ್ತೆ ಓರಿಯೆಂಟೆಡ್ ಅಡ್ರೆಸ್ ಮತ್ತೆ L&T ಫೈನಾನ್ಸ್ ಬಗ್ಗೆ ಕೇಳಬೇಕಾಗಿತ್ತು. ನೀವು ಸೌತ್ ಇಂಡಿಯನ್ ಬ್ಯಾಂಕ್ ಯಾವ ರೇಟಲ್ಲಿ ತಗೊಂಡಿದ್ದೀರಿ? 20 ಖಂಡಿತ ಹೋಲ್ಡ್ ಮಾಡಿ. ಸೌತ್ ಇಂಡಿಯನ್ ಬ್ಯಾಂಕ್ ಅಂತೂ ಖಂಡಿತ ಹೋಲ್ಡ್ ಮಾಡಿ. ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲಿ ಬಹಳ ಕಮ್ಮಿ ಬೆಲೆಗೆ ಸಿಗ್ತಾ ಇರೋಂತಹ ಶೇರ್ ಅಂತ ಸಹ ಹೇಳ್ಬೋದು. ಹೋಲ್ಡ್ ಮಾಡಿ. ಬ್ಯಾಂಕಿಂಗ್ ರ್ಯಾಲಿ ಕಂಟಿನ್ಯೂ ಹೀಗೆ ಆಗತ್ತೆ ಅನ್ನೋಂತಹ ಒಂದು ಎಕ್ಸ್ಪೆಕ್ಟೇಷನ್ ಸಹ ಇದೆ. ಈಗಿರುವಂತ ಪರಿಸ್ಥಿತಿಯಲ್ಲಿ ಬಹಳ ಬೇಗ ಇವನ್ 30 ರೂಪಾಯಿವರೆಗೂ ಸಹ ಟಾರ್ಗೆಟ್ ಅನ್ನ ಇಟ್ಕೋಬಹುದು ಅಂತಾನು ಹೇಳ್ಬೋದು. ಮತ್ತೆ L&T ಒಂದು ಕೇಳ್ತಾ ಇದ್ದಾರೆ ಅವರು. L&T ಫೈನಾನ್ಸ್ ಖಂಡಿತವಾಗೂ ಹೋಲ್ಡ್ ಮಾಡಿ ಅಥವಾ ಇನ್ನು ಬೈ ಮಾಡಿ ಅಂತ ಸಹ ಹೇಳ್ಬೋದು. ಈ ಸ್ಟಾಕ್ ನಲ್ಲಿ 2-3 ವಾರದಿಂದ ಮೂವ್ಮೆಂಟ್ ಬಂದಿಲ್ಲ, ಆದ್ರೆ ಯಾವುದೇ ದಿನದಲ್ಲಿ ಸಡನ್ ಆಗಿ ಮೂವ್ಮೆಂಟ್ ಶುರು ಆಗಂತಹ ಸಾಧ್ಯತೆ ಇದೆ. ಖಂಡಿತವಾಗೂ ಬೈ ಮಾಡಿ ಅಂತ ಹೇಳ್ಬೋದು, ಅಥವಾ ಬೈ ಮಾಡಿದ್ರೆ ಹೋಲ್ಡ್ ಮಾಡಿ ಅಂತ ಸಹ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನಾವು ಜಸ್ಟ್ ಡೈಲ್ ನೋಡಿ ಕಳೆದ 5 ದಿವಸದಲ್ಲಿ 25% ಏರಿಕೆ ಆಗಿದೆ. ನಿನ್ನೆ ಒಂದೇ ದಿನ 4.1% ಏರಿಕೆ ಆಗಿದೆ. IPO 530 ರೂಪಾಯಿ. ಪ್ಯೂರ್ಲಿ ಸ್ಪೆಕ್ಯುಲೇಟಿವ್ ಮೂವ್ ಅಂತ ಹೇಳ್ಬೋದು. ಇಷ್ಟೊಂದು ದೊಡ್ಡ ಬೆಲೆಗೆ ಏರಿಕೆ ಆಗಂತಹದ್ದು ಏನು ಜಸ್ಟ್ ಡೈಲ್ ಅಲ್ಲಿ ನನಗಂತೂ ಏನು ಕಾಣ್ತಾ ಇಲ್ಲ ಇಷ್ಟು ಬೇಗ. ಯಾತಕ್ಕೆ ಅಂದ್ರೆ
ಎಷ್ಟೊಂದು ಕಂಪ್ನಿಗಳು 8-10 ವರ್ಷಗಳಿಂದ ಉತ್ತಮವಾದಂತಹ ರಿಸಲ್ಟ್ಸ್ ಅನ್ನ ಕೊಡ್ತಾ ಬರ್ತಾ ಇದ್ರು ಒಂದು ಒಳ್ಳೆ ರೇಟ್ಗೆ ಇನ್ನೂ ಬಂದೇ ಇಲ್ಲ ಅಥವಾ ರಿಕವರಿನೇ ಆಗಿಲ್ಲ ಬಾಟಮ್ ಇಂದ ಅಂತ ಸಹ ಹೇಳ್ಬೋದು. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಜಸ್ಟೈಲ್ ಸ್ವಲ್ಪ ಓವರ್ ಪ್ರೈಸ್ಡ್ ಅಂತಾನೆ ಅನ್ನಿಸ್ತಾ ಇದೆ, ಅದ್ರಲ್ಲಿ ಏನು ಅನುಮಾನ ಇಲ್ಲ. ಈ ಹೈ ಲೆವೆಲ್ ಅಲ್ಲಿ ಯಾವಾಗ್ಲೂ ಸಿಕ್ಕಾಕೋಬಾರ್ದು. ಈ ಇಂಟ್ರಾಡೇ ಟ್ರೇಡ್ ಮಾಡುವಂತವ್ರು ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡಬಹುದು, ಸ್ವಿಂಗ್ ಜೊತೆಗೆ ಮೂವ್ ಆಗ್ಬಹುದು, ಆದ್ರೆ ಸ್ಟಾಪ್ ಲಾಸ್ ಇಟ್ಕೊಂಡು ಅವತ್ತಿನ ಇಂಟ್ರಾಡೇನಲ್ಲೇ ಎಕ್ಸಿಟ್ ಮಾಡ್ಕೊಳ್ಳೋದು ಸಹ ಬಹಳ ಸೂಕ್ತ. ಡೆಲಿವರಿ ಬೇಸಿಸ್ ಈ ಹಂತದಲ್ಲಿ ಖಂಡಿತವಾಗೂ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ಆಲ್ ಟೈಮ್ ಹೈ ತಲುಪಿದ್ವಿ, ಆದ್ರೆ BSE ಮಾತ್ರ ಇವತ್ತು ರೆಡ್ ಇದೆ. ಅಲ್ಲಿ ಮಾತ್ರ ನೆಗೆಟಿವ್ ನೋಡ್ತಾ ಇದೀವಿ. ಟಾಪ್ ಲೂಸರ್ಸ್ ಅಲ್ಲಿ TCS ಕಾಣಿಸ್ತಾ ಇದೆ. ಇದೊಂದು ಸೆಕ್ಟಾರ್ ವೈಸ್ ರ್ಯಾಲಿ ಅಂತ ಹೇಳ್ಬೋದು. ಈಗ ನೀವು ಒಂದ್ 8-10 ದಿನದ ಹಿಂದ್ಗಡೆ ನೀವು ನೋಡಿದ್ರೆ ಕೇವಲ ಬರೀ IT ಸ್ಟಾಕ್ಸ್ ಮೂವ್ ಆಗ್ತಾ ಇತ್ತು, ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲಿ ಮೂವ್ಮೆಂಟೇ ನಾವು ಕಾಣ್ತಾ ಇರಲಿಲ್ಲ. ಈಗ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ಬ್ಯಾಂಕಿಂಗ್ ಸ್ಟಾಕ್ ಕಡೆ ತಿರುಗಿರೋದ್ರಿಂದ ಸೆಕ್ಟಾರ್ ವೈಸ್ ನಲ್ಲಿ ಆಗ್ತಾ ಇದೆ. IT-ಗಂತೂ ನಾವು ಇಡೀ ಈ ವರ್ಷನೇ ಸಹ IT ವರ್ಷ ಅಂತ ಹೇಳ್ತಾ ಇದೀವಿ. ಈ ರೀತಿಯಾದಂತಹ 1 ದಿನ 2 ದಿನ ಫಾಲ್ ಅನ್ನ ಕನ್ಸಿಡರ್ ಮಾಡೋಂತಹ ಅವಶ್ಯಕತೆನೇ ಇಲ್ಲ, ಅಥವಾ ಈ ರೀತಿಯಾದಂತಹ ಫಾಲ್ ಅಲ್ಲಿ ಬೈ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ಬೋದು. ಈಗ ನಾವು ಕ್ಯಾಪಿಟಲ್ ಗೂಡ್ಸ್ ಬರೋದ್ರೆ LNT ಮತ್ತೆ BHEL ನಿರಂತರ ಏರಿಕೆ, ಇವತ್ತು ಕೂಡ ಒಂದು 20 ರೂಪಾಯಿ ಏರಿಕೆ ಆಗಿದೆ. ಯಾವುದು LNT, ಆಮೇಲೆ BHEL ಒಂದು 2 ರೂಪಾಯಿ ಏರಿಕೆ, 175 ರೂಪಾಯಿ ಬಂತು. LNT ಇನ್ನು ನನ್ನ ಹಾರ್ಟ್ ಫೇವರೇಟ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಒಳ್ಳೆ ರ್ಯಾಲಿಯನ್ನ ನಾವು LNT ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು. ಇದು ಎಲ್ಲಿಂದಲೂ ಬಿದ್ದಂತಹ ಶೇರು, ಹಾಗಾಗಿ ಇನ್ನು ಯಾವೊಂದು ನಾವಿನ್ನು ಆ LNT ಅಲ್ಲೆಲ್ಲ ನಾವಿನ್ನು ನ್ಯೂ ಹೈ ನೋಡ್ಬೇಕಾಗಿದೆ. ಸೊ ಮುಂದಿನ ತಿಂಗಳುಗಳಿಗೆ ಅದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಹೋಲ್ಡ್ ಮಾಡಬಹುದು ಅಂತ ಹೇಳ್ತೀನಿ. ಈಗ ಬೆಂಗಳೂರಿಂದ ಮುನೇಶ್ ಕರೆ ಮಾಡಿದ್ರೆ. ಮುನೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನು? ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಆಕ್ಚುಲಿ ಇಂಟ್ರಾಡೇನಲ್ಲಿ ಹೇಗೆ ಇದು ಪರಾಳುವ ಅಂತ ಹೇಳಿ ಟ್ರೇಡ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ಇಂಟ್ರಾಡೇ ಟ್ರೇಡ್ ಮಾಡಿದ್ರೆ ಪರವಾಗಿಲ್ವಾ? ಇದು ನಿಮ್ ಪ್ರಶ್ನೆ ಅಲ್ಲ? ಹಾಗಾದ್ರೆ ನೀವು ಇನ್ವೆಸ್ಟ್ ಅನ್ನೋ ವರ್ಡ್ ಅನ್ನ ತೆಗಿಬೇಕಾಗತ್ತೆ. ಯಾಕೆ ಅಂದ್ರೆ ಇಂಟ್ರಾಡೇ ನಲ್ಲಿ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ, ಅದು ಕೇವಲ ಸ್ಪೆಕ್ಯುಲೇಷನ್ ಅಷ್ಟೇನೆ. ಅದು ಸಾಧ್ಯ ಆದಷ್ಟು ಇಂಟ್ರಾಡೇ ಟ್ರೇಡ್ಸ್ ನಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿ. ಅಂತ ಅಂದ್ರೆ ಇಂಟ್ರಾಡೇ ಟ್ರೇಡ್ ಮಾಡೋದೇ ಆದ್ರೆ ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳೇಬೇಕಾಗುತ್ತೆ ಪ್ರತಿ ಕೌಂಟರ್ಸ್ ನಲ್ಲಿ. ನನ್ನ ಅಭಿಪ್ರಾಯ ಹೇಳಬೇಕು ಅಂತಂದ್ರೆ ಇಂಟ್ರಾಡೇ ಟ್ರೇಡ್ಸ್ಗೆ ಅಂತ ನೀವು ಕೊಂಡ್ಕೊಂಡಂತಹ ಶೇರಿನ ಬೆಲೆಗಳೇನಾದ್ರೂ ಏರಿಕೆ ಆಗದೆ ಇದ್ರೆ ಕಡೆ ಪಕ್ಷ 1 ವಾರ 15 ದಿನ ಇಂಥ ಮಾರ್ಕೆಟ್ ಅಲ್ಲಿ ಯಾವ ಬೈ ರೆಕಮೆಂಡೇಶನ್ಸ್ ಕೊಟ್ಟರು ಸಹ 2-3 ದಿನಗಳಲ್ಲಿ ಟಾರ್ಗೆಟ್ಸ್ ಅಚೀವ್ ಆಗ್ಬಿಡ್ತಾ ಇದೆ. ಹಾಗಾಗಿ ಒಂದೇ ದಿನದಲ್ಲಿ ಹಣ ಮಾಡಬೇಕು ಅನ್ನೋಂತಹ ಒಂದು ಐಡಿಯಾಯಿಂದ ಹೊರಗಡೆ ಬಂದ್ರೆ ಖಂಡಿತ ಶೇರ್ ಪೇಟೆಯಲ್ಲಿ ಹಣ ಮಾಡಬಹುದು. ಇನ್ವೆಸ್ಟ್ ಅನ್ನೋದನ್ನ ನೀವು ಮಾಡಿ. ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈಗ ಬೆಂಗಳೂರಿಂದ ಶ್ರೀನಿವಾಸ್ ಕರೆ ಮಾಡಿ. ಶ್ರೀನಿವಾಸ್, ಸಾಫ್ಟ್ವೇರ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ತುಂಬಾ ಕಂಪ್ನೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಸಾಫ್ಟ್ವೇರ್ ಫಾಲೋ ಮಾಡಿದ್ರೆ ಈಗ ಅರ್ನಿಂಗ್ ಲ್ಯಾಬ್ಸ್ ಅಂತ ಎಲ್ಲ ಕೊಡ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್. ಅದು ಹೇಗಿದೆ ಸರ್? ಅದು ಯಾವ ತರ ಸಾಫ್ಟ್ವೇರ್ ಯೂಸ್ ಮಾಡಿದ್ರೆ ಸರಿ ಇರುತ್ತೆ? ಖಂಡಿತ ಯಾವುದೇ ಸಾಫ್ಟ್ವೇರ್ ಅನ್ನ ನೋಡಿ, ಯಾವುದೇ ಸಾಫ್ಟ್ವೇರ್ ಅನ್ನು ಉಪಯೋಗಿಸ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಅದರದೇ ರೀತಿಯಾಗಿ ಬಿಹೇವ್ ಮಾಡುತ್ತೆ ಹೊರತು ಸಾಫ್ಟ್ವೇರ್ ಮುಖಾಂತರವಾಗಿ ಟ್ರೇಡ್ ಮಾಡಿದ ಕ್ಷಣಕ್ಕೆ ಪ್ರಾಫಿಟ್ ಆಗುತ್ತೆ ಅನ್ನೋದಂತೂ ಖಂಡಿತವಾಗೂ ಸುಳ್ಳು. ಇರಬಹುದು ಅಲ್ಪ ಮಟ್ಟಿಗೆ, ಅದರಲ್ಲೂ ಸಹ ಸ್ಟಾಪ್ ಲಾಸ್ ರೇಟ್ಸ್ ನ ಫೀಡ್ ಮಾಡಿ ಆಟೋಮೆಟಿಕ್ ಆಗಿ ಸ್ಟಾಪ್ ಲಾಸ್ ರಿವೈಸ್ ಆಗುವಂತಹ ಫೆಸಿಲಿಟಿಯನ್ನ ಈ ಸಾಫ್ಟ್ವೇರ್ ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರೂ ಸಹ ನೋಡಿ, ಶೇರ್ ಪೇಟೆ ಹೇಗೆ ಮೂವ್ಮೆಂಟ್ ಆಗುತ್ತೆ ಅನ್ನೋಂಥದನ್ನ ನಾವೇ ಊಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಪ್ರತಿ ಕ್ಷಣ. ಹೀಗಿರುವಾಗ ಸಾಫ್ಟ್ವೇರ್ ಹೇಗೆ ಡಿಸಿಷನ್ ತಗೊಳ್ಳಿಕ್ ಸಾಧ್ಯ ಇರುತ್ತೆ? ಹಾಗಾಗಿ ಸ್ವಲ್ಪ ಒಂದು ವಾಲಟಿಲಿಟಿ ಏನಾದ್ರೂ ಬಂದ್ಬಿಟ್ರೆ ಪ್ರತಿ ಹಂತದಲ್ಲೂ ನಿಮ್ ಸ್ಟಾಪ್ ಲಾಸ್ ಟ್ರಿಗರ್ ಆಗ್ತಾನೆ ಹೋಗುತ್ತೆ. ಇದಕ್ಕಿಂತ ಉತ್ತಮ ಅಂತ ಅಂದ್ರೆ ಒಳ್ಳೆ ಶೇರನ್ನ ಕೊಂಡ್ಕೊಂಡು ಹೋಲ್ಡ್ ಮಾಡಿ ಪ್ರಾಫಿಟ್ ಅಂತೂ ಖಂಡಿತ ಮಾಡಿ ಅಂತ ಹೇಳ್ತೀನಿ. ಈಗ ಬೆಂಗಳೂರಿಂದ ಶ್ರೀನಿವಾಸ್ ಕರೆ ಮಾಡಿದ್ರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ಹಲೋ ಶ್ರೀನಿವಾಸ್. ಹಲೋ ಹಲೋ, ಹೇಳಿ ಶ್ರೀನಿವಾಸ್ ಅವರೇ, ತಮ್ಮ ಪ್ರಶ್ನೆ ಏನು? ಹಲೋ ಹಲೋ ಶ್ರೀನಿವಾಸ್, ಮಾತಾಡಿ, ಕೇಳಿಸ್ತಾ ಇದೆ, ದಯಮಾಡಿ. ಸರ್, ಶ್ರೀನಿವಾಸ್ ಅಂದ್ಬಿಟ್ಟು ಇದು ಟಿವಿ ಟುಡೇ 117 ತಗೊಂಡಿದೆ ಸರ್. ಅದು ಇನ್ನ ಮೇಲೆ ಹೋಗ್ಬೋದಾ, ಇಟ್ಕೊಂಬೋದಾ? 117 ಇವತ್ತೆಷ್ಟಿದೆ ಬೆಲೆ ನೋಡಿದೀರಾ? ನಿನ್ನೆ ನೋಡಿದ್ರು ಸರ್, 114 ಇತ್ತು. 114 ರೆಕಮೆಂಡ್ ಮಾಡಿದ್ರು. ಎಲೆಕ್ಷನ್ ಇರೋದ್ರಿಂದ ಜಾಸ್ತಿ ಆಗುತ್ತೆ. ಹೋಲ್ಡ್ ಮಾಡಿ ಖಂಡಿತವಾಗೂ ನೋಡಿ. ಒಂದು ಎಲೆಕ್ಷನ್ ಇಂದ ಒಂದು ಇನ್ಫಾರ್ಮೇಶನ್ ಏನಂತಂದ್ರೆ ಸರಿಸುಮಾರು ಒಂದು 3500 ಕೋಟಿಯಷ್ಟು ಹಣ ಒಂದು ಮೀಡಿಯಾಸ್ಗೆ, ಅಡ್ವರ್ಟೈಸ್ಮೆಂಟ್ಸ್ಗೆ ಹರಿದು ಬರುತ್ತೆ ಅನ್ನೋಂತಹ ಒಂದು ಇನ್ಫಾರ್ಮೇಶನ್ ಇದೆ.
ಖಂಡಿತವಾಗೂ ಹೋಲ್ಡ್ ಮಾಡಿ. ಈ ರೀತಿಯಾಗಿ ಬರುವಂತ ಹಣದಿಂದ ಆ ಕಂಪ್ನಿಗಳ ಲಾಭ ಸಹ ಹೆಚ್ಚುತ್ತೆ ಅಂತ ಸಹ ಹೇಳ್ಬೋದು. ಮುಂದಿನ 2 ತಿಂಗಳು ಹೋಲ್ಡ್ ಮಾಡಿ. ಆದ್ರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಏಪ್ರಿಲ್ ಕೊನೆಯ ವಾರಗಳಲ್ಲಿ ಅಥವಾ ಮೇ ಮೊದಲನೇ ವಾರದಲ್ಲಿ ಎಲ್ಲಾ ಸ್ಟಾಕ್ಸ್ ಅನ್ನ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಇವತ್ತು ಟಾಪ್ ಲೂಸರ್ಸ್ ಅಲ್ಲಿ ಮತ್ತೆ ನಿಫ್ಟಿಲಿ ನಾನು ನೋಡಿದ್ರೆ ಹಿಂಡಾಲ್ಕೋ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಇದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಬಹಳ ಒಂದು ಒಳ್ಳೆ ರ್ಯಾಲಿಯನ್ನ ಕೊಡ್ತು. 250-300 ರೂಪಾಯಿ ಜಂಪ್ ಕಳೆದ ವಾರದಲ್ಲಿ ನಾವು ನೋಡಿದೀವಿ. ಸ್ವಲ್ಪ ಮಟ್ಟಿನ ಕರೆಕ್ಷನ್ ಆಗ್ಲೇಬೇಕು. ಯಾವುದೇ ಸ್ಟಾಕ್ ಆದ್ರೂ ಹಾಗೆ ಏರಿಕೆ ಆಗುವಂತ ಅವಶ್ಯಕತೆನೂ ಇಲ್ಲ, ಆಗ್ಲೂಬಾರ್ದು ಅಂತ ಸಹ ಹೇಳ್ಬೋದು. ಪ್ರತಿಯೊಂದು ಕರೆಕ್ಷನ್ ಇಸ್ ಎ ವೆರಿ ಗುಡ್ ಆಪರ್ಚುನಿಟಿ ಟು ಬೈ ಅಂತ ಹೇಳ್ಬೋದು. ಈಗ FII ಹೂಡಿಕೆ ಇದೆಯಲ್ಲ, ಅದು ನಿರಂತರವಾಗಿ ಮುಂದುವರಿತಾ ಇದೆ ನೋಡಿ. ಈಗ 7 ದಿನದಲ್ಲಿ 737 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು FII ಖರೀದಿ ಮಾಡಿದೆ. 14 ದಿನದಲ್ಲಿ 6,000 ಕೋಟಿ ರೂಪಾಯಿ ಮೌಲ್ಯದ ಷೇರು. ಈ ಒಂದು FII ಬೈಯಿಂಗೇನೆ ನಾವು ಇವತ್ತು ನ್ಯೂ ಹೈ ಮಾಡ್ಲಿಕ್ಕೆ ಸಾಧ್ಯ ಅಂತ ಸಹ ಹೇಳ್ಬೋದು. ಇಲ್ಲಾಂದ್ರೆ ನ್ಯೂ ಹೈ ಮಾಡ್ಲಿಕ್ಕೆ ಸಾಧ್ಯತೆ ಖಂಡಿತವಾಗೂ ಇರಲಿಲ್ಲ. ಈ ರೀತಿಯಾದಂತಹ ಒಂದು ಬೈಯಿಂಗ್ ಮೊಮೆಂಟಮ್ ಕಂಟಿನ್ಯೂ ಇನ್ನೂ ಸಹ ಮುಂದುವರಿಬಹುದು ಅನ್ನೋ ಒಂದು ಆಶಾಭಾವನೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಸುಧಾರಿಸಿದೆ, ಹಣದುಬ್ಬರ ಸುಧಾರಿಸಿದೆ ಅಲ್ವಾ, ಇವನ್ನೆಲ್ಲ ಬಹಳಷ್ಟು ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್. ಆಮೇಲೆ ಈ ಮುಂದಿನ 2 ತಿಂಗಳುಗಳಲ್ಲಿ ಒಂದು ಮೇಜರ್ ಅನೌನ್ಸ್ಮೆಂಟ್ಸ್ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೆಗೆಟಿವಿಟಿ ಆಗಿ ಮಾರ್ಕೆಟ್ ಏನು ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದೊಂದು ಪ್ರೀ ಎಲೆಕ್ಷನ್ ತಿಂಗಳುಗಳು. ಏನಾದ್ರೂ ಬಂದಲ್ಲಿ ಒಳ್ಳೆ ಸುದ್ದಿನೇ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾವು ಒಂದು ಏರಿಕೆನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು. RIL ಹೇಗಿದೆ ಅನ್ಸುತ್ತೆ ರಿಲಯನ್ಸ್ ಗ್ರೂಪ್ ನಲ್ಲಿ ನಾವು ಮೂವ್ಮೆಂಟ್ ಅನ್ನ ನೋಡೇ ಇರಲಿಲ್ಲ. ರಿಲಯನ್ಸ್ ಒನ್ ಆಫ್ ದಿ ವರ್ಸ್ಟ್ ಕೌಂಟರ್ ಅಂತ ಏರಿಕೆ ಕಾಣ್ತಾ ಇದೀವಿ. ಏರಿಕೆ ಆಗದೆ ಇದ್ದಂತಹ ಕೌಂಟರ್ ಅಂತ ಹೇಳ್ಬೋದು. ಕಳೆದ ನೆನ್ನೆ ದಿನದಿಂದನೇ ರಿಲಯನ್ಸ್ ಗ್ರೂಪ್ ನಲ್ಲಿ ಎಲ್ಲಾ ಸ್ಟಾಕ್ಸ್ ನಲ್ಲಿ ನಾವು ಮೂವ್ಮೆಂಟ್ ಅನ್ನ ನೋಡ್ತಾ ಬರ್ತಾ ಇದ್ದೀವಿ. ಬಹಳ ಲೋ ಪ್ರೈಸ್, 820 ರೂಪಾಯಿ 825 ರೂಪಾಯಿ, ಬಹಳ ಲೋ ಪ್ರೈಸ್. ಖಂಡಿತವಾಗೂ ಇದೊಂದು ಬೈ ಅಂಡ್ ಹೋಲ್ಡ್. ಆದ್ರೆ ಈಗಾಗಲೇ ಅದ್ರ ಹಿಂದೆ ಇರುವಂತಹ ಸಾಕಷ್ಟು ಬ್ಯಾಡ್ ನ್ಯೂಸಸ್ ಸಹ ಹೇಗೆ ಮೂವ್ಮೆಂಟ್ ಕೊಡುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಸ್ಟಾಕ್ ಪ್ರೈಸ್ ಕಮ್ಮಿ ಇರೋ ಕಾರಣವಾಗಿ ಬೈ ಮಾಡಿ ಹೋಲ್ಡ್ ಮಾಡಬಹುದು. ಹಾಗೆ ಸಹ ಇಂಡೆಕ್ಸ್ ಇನ್ನೂ ಹೆಚ್ಚಿನ ಹೈ ಮಾಡಬೇಕು ಅಂತಂದ್ರೆ ರಿಲಯನ್ಸ್ ಕೌಂಟರ್ ಮತ್ತೆ LNT ಗಳಿಂದಾನೇ ನಮಗೆ ಸಪೋರ್ಟ್ ಸಿಗಬೇಕು ಅಂತ ಸಹ ಹೇಳ್ಬೋದು. ಇವತ್ತು ನಿಮ್ಮ ರೆಕಮೆಂಡೇಶನ್ ದೊಡ್ಡ ಲಿಸ್ಟ್ ಇದೆ, ಅಷ್ಟೇ ಹೇಳಲಿಕ್ಕೆ ಬಹುಶಃ ಸಮಯ ಸಾಲದಿಲ್ಲ ಅಂತ ಅನ್ಸುತ್ತೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು IDFC ಅನ್ನ ನಾವು ರೆಕಮೆಂಡೇಶನ್ ಅನ್ನ 90-92 ರೂಪಾಯಲ್ಲಿ ಕೊಟ್ಟಿದ್ವಿ. ಈಗ ಅದು 103-104 ರೇಟ್ ನಲ್ಲಿ ಇದೆ. ಇಲ್ಲೂ ಸಹ ಇದೊಂದು ಆಗ ಮಿಸ್ ಮಾಡ್ಕೊಂಡಿದ್ದಂಥವ್ರಿಗೆ ಈಗಲೂ ಸಹ ಇದೊಂದು ಬೆಸ್ಟ್ ಬೈ. 110 ಇವನ್ 115 ಟಾರ್ಗೆಟ್ ಅನ್ನ ಸಹ ಇಟ್ಕೋಬಹುದು. ಹಾಗೆ ಸಹ ವೋಲ್ಟಾಸ್ ಒಂದು 144-145 ಅಲ್ಲಿ ಕೊಂಡ್ಕೊಂಡು ಹೋಲ್ಡ್ ಮಾಡೋಂಥವ್ರಿಗೆ 155 ರೂಪಾಯಿ ಟಾರ್ಗೆಟ್ ಇದೆ ಅಂತ ಸಹ ಹೇಳ್ಬೋದು. ಹಾಗೆ ಸಹ ದೊಡ್ಡ ಲಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆ ಕ್ರಾಂಪ್ಟನ್ ಗ್ರೀವ್ಸ್ ಹೇಳ್ಬಹುದು, ಚಿಕ್ಕ ಕಮ್ಮಿ ಬೆಲೆ ಶೇರ್ಗಳಲ್ಲಿ. ಇವನ್ LNT ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಒಂದು ಒಳ್ಳೆ ವಾರನ ನಾವು ನೋಡೋಂತ ಸಾಧ್ಯತೆ ಇದೆ. ಮುಂದಿನ ವಾರ ಒಂದು ಒಳ್ಳೆ ರ್ಯಾಲಿ ಇರುವಂತಹ ವಾರನ ನೋಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಓಕೆ ವಿನಯ್ ಕುಮಾರ್, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೆ ಧನ್ಯವಾದ. ವೀಕ್ಷಕರೇ, ಮತ್ತೆ ಸೋಮವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ.